ಯಾವುದೇ ವೀಸಿಂಗ್ ಇರೋರು ನೋಡಿ ಇವತ್ತು ಬಂದಿರೋದಲ್ಲ. ಇವತ್ತು 4-5 ವರ್ಷದ ಹಿಂದೆ ಅಲರ್ಜಿ ಆಗಿರ್ತದೆ. ಮೊದಲು ಅಕ್ಷಿ ಬರ್ತಾ ಇರ್ತದೆ, ತುಂಬಾ ಮೂಗಲ್ ನೀರು ಇಳಿತಾ ಇರ್ತದೆ, ಮೂಗು ಕಡ್ತಾ ಇರ್ತದೆ. ಮೊದಲು ಅದೇ ಇರ್ತದೆ. ಇವತ್ತು ಅದು ವೀಸಿಂಗ್ ಆಗಿದೆ. ಮಾಡರ್ನ್ ಸೈನ್ಸ್ ಏನ್ ಮಾಡ್ತದೆ ಅಂದ್ರೆ, ನಿಮ್ಗೆ ವೀಸಿಂಗ್ ಬಂದ್ರೆ ಏನ್ ಕೊಡ್ತದೆ ಅಂದ್ರೆ, ಒಂದು ಮೊಂಟಾಲಿಕ್ ಅಷ್ಟು ಅಥವಾ ಸಿಟ್ರಿಸಿನ್ ಮಾತ್ರೆ ಕೊಟ್ಬಿಟ್ಟು ಅಕ್ಷಿ ಅನ್ನೋದು ನಿಲ್ಸ್ಬಿಡೋದು. ನಿಲ್ಸೋದು ಚಿಕಿತ್ಸೆನ, ಪರಿಹರಿಸೋದು ಚಿಕಿತ್ಸೆ. 5-5 ವರ್ಷ 10 ವರ್ಷ ಇದನ್ನೇ ಕೆಲಸ ಮಾಡ್ಕೊಂಡ್ ಬಂದ್ರೆ ಪರ್ಮನೆಂಟ್ ಆಗಿ ಅಸ್ತಮ ಆಗಲ್ಲೇನ್ರಿ? ಸೊ ಪೇಷಂಟ್ ಎಲ್ಲ ಅದನ್ನ ಹೇಳಿದ್ರು, ಸರ್ ಮಾತ್ರೆಗಿಂತ ಇನ್ಹೇಲರ್ ಬೆಸ್ಟ್ ಅಂತಲ್ಲ ಸರ್, ಹಂಗಾಗಿ ಇನ್ಹೇಲರ್ ತಗೋತೀವಿ. ಕಂಪೇರಿಸನ್ ಬೇರೆ ಏನು ಸಿಗ್ಲಿಲ್ಲ ನಿಮಗೆ ಅಂದ್ರೆ, ಮಾತ್ರೆ ಕಂಪೇರ್ ಮಾಡಬೇಡ, ಕಾಯಿಲೆ ಇಲ್ಲದೆ ಇರೋರಿಗೆ ಕಂಪೇರ್ ಮಾಡು. ಅವ್ರಿಗೆ ಯಾವ್ದು ಬೆಸ್ಟ್, ಇನ್ಹೇಲರ್ ಅಥವಾ ಕಾಯಿಲೆ ಇಲ್ದಂಗೆ ಇರೋದು. ಇಲ್ಲಿ ಉಸಿರು ನಾಳ ಇದೆ, ಅದು ಇಷ್ಟು ದಪ್ಪ ಇರಬೇಕು. ಗಾಳಿ ಹೋಗಿ ಬರ್ಬೇಕಲ್ಲ, ಗಾಳಿ ಹೋಗಿ ಬರ್ಬೇಕು ಅಂದ್ರೆ ಇಷ್ಟು ದಪ್ಪನಾಗಿದೆ. ಈಗ ಅದು ಊದ್ಕೊಂಡ್ಬಿಟ್ಟಿದೆ. ಒಳಗಿನಿಂದ ಊದ್ಕೊಂಡ್ಬಿಟ್ರೆ ಏನಾಗುತ್ತೆ? ಪೈಪ್ ಸಣ್ಣದಾಯ್ತಾ? ಪೈಪ್ ಸಣ್ಣದಾದ ತಕ್ಷಣ ಗಾಳಿ ಹೋಗಿ ಜಾಗ ಸಾಕಾಗ್ತಿಲ್ಲ. ಇದು ಬ್ರಾಂಕೈಟಿಸ್. ಈ ಸಣ್ಣದು ಯಾಕಾಯ್ತು ಅನ್ನೋ ಪ್ರಶ್ನೆ ಬೇಕು. ಮತ್ತೆ ಏನ್ ಮಾಡ್ತೀನಿ ಅಂದ್ರೆ, ಇದು ಸ್ವಲ್ಪ ಅಗಲ ಮಾಡ್ತೀನಿ, ಉಸಿರಾಡಕ್ಕೆ ಈಸಿ ಆಗುತ್ತೆ. ಸದ್ಯಕ್ಕೆ ಸೇವ್ ಮಾಡಿದಪ್ಪ ಲೈಫನ್ನ. ಅದನ್ನೇ ಯಾಕೆ ಮಾಡ್ತಾ ಇದೀಯಾ? ಮತ್ತೆ ಬರಲಿ, ಮತ್ತೆ ಔಷಧಿ ಮಾಡಿ ಅಗಲ ಮಾಡ್ತೀನಿ, ಮತ್ತೆ ಬರಲಿ, ಮತ್ತೆ ಔಷಧಿ ಯಾಕೆ ಅಗಲ ಮಾಡ್ತೀನಿ, ಈ ವ್ಯಾಪಾರ ಯಾಕೆ ಮಾಡ್ತೀನಿ ಅಂತ ನಾನು. ಹಿಂದಿನ ಎಪಿಸೋಡ್ನಲ್ಲಿ ಆಯುರ್ವೇದ BPಯನ್ನು ಹೇಗೆ ನಿವಾರಿಸುತ್ತೆ, ಅದರ ಮೂಲ ಕಾರಣ, ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ವಿ. ಇಂದಿನ ಎಪಿಸೋಡ್ನಲ್ಲಿ ಒಂದು ವೀಸಿಂಗ್ ಪ್ರಾಬ್ಲಮ್ ಕೂಡ ಇರುವಂಥದ್ದು. ಈ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ, ಅದನ್ನು ಹೇಗೆ ಗುಣಪಡಿಸ್ಬೋದು, ಇನ್ನು ಮಾಡರ್ನ್ ಸೈನ್ಸ್ ಹೇಳಿರುವಂಥದ್ದು ಏನೆಲ್ಲ, ಇದರೆಲ್ಲದ್ರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಸರ್. ಸರಿ ಇದೆ ನೀವು ಹೇಳಿದ್ದು. ಆಯುರ್ವೇದ ಏನು ಹೇಳುತ್ತೆ, ಮಾಡರ್ನ್ ಸೈನ್ಸ್ ಏನು ಹೇಳುತ್ತೆ, ಹಿಂಗೆ ತಗೋಬೇಕೀಗ. ಬರೀ ಒಂದನ್ನೇ ತಗೊಳ್ತಾ ಹೋದ್ರೆ ಅದು ಲಿಮಿಟೇಷನ್ ಯಾವುದಿದೆ, ಯಾವುದು ಪರಿಪೂರ್ಣ ಅಂತ ಗೊತ್ತಾಗಲ್ಲ. ಪ್ರತಿ ಎಪಿಸೋಡಲ್ಲೂ ನಾವು ಏನು ಹೇಳ್ತಾ ಇದೀವಿ ಅಂದ್ರೆ, ಯಾವ ಚಿಕಿತ್ಸೆ ಶ್ರೇಷ್ಠ ಅಂತ ಹೇಳ್ಕೊಟ್ಟಿದ್ವಿ ಅಲ್ವಾ? ಪ್ರತಿ BP-ದಲ್ಲಿ, ಡಯಾಬಿಟಿಕಲ್ಲಿ ಇರಲಿ. ಇನ್ನೊಂದು ಉದಾಹರಣೆ ತಗೊಂಡು ಹೇಳೋದು, ವೀಸಿಂಗ್ ಸಮಸ್ಯೆ ಜಾಸ್ತಿ ಜನರಿಗೆ ಇತ್ತೀಚೆಗೆ ಜಾಸ್ತಿ ಇದೆ. ಇದು ಎಲ್ಲಿಂದ ಪ್ರಾರಂಭ ಆಗಿತ್ತು ಅಂತ ಹೇಳಿದ್ರೆ, ಯಾವುದೇ ವೀಸಿಂಗ್ ಇರೋರು ನೋಡಿ ಇವತ್ತು ಬಂದಿರೋದಲ್ಲ. ಇವತ್ತು 4-5 ವರ್ಷದ ಹಿಂದೆ ಅಲರ್ಜಿ ಆಗಿರ್ತದೆ. ಮೊದಲು ಅಕ್ಷಿ ಬರ್ತಾ ಇರ್ತದೆ, ತುಂಬಾ ಮೂಗಲ್ ನೀರು ಇಳಿತಾ ಇರ್ತದೆ, ಮೂಗು ಕಡ್ತಾ ಇರ್ತದೆ. ಮೊದಲು ಅದೇ ಇರ್ತದೆ. ಇವತ್ತು ಅದು ವೀಸಿಂಗ್ ಆಗಿದೆ. ಇದೊಂದು 4-5 ವರ್ಷದ ಹಿಂದಿನ ಜರ್ನಿ ಅಥವಾ 10 ವರ್ಷದ ಹಿಂದಿನ ಜರ್ನಿ. ಫಸ್ಟ್ ಅಕ್ಷಿ ಸೀನೋದು ಬೆಳಗಿನ ಸಂಜೆ ತನಕ ಅದೆಲ್ಲ ಮಾಡಿರ್ತಾರೆ. ಇದನ್ನ ಅಲ್ಲೇ ನಿಯಂತ್ರಣ ಮಾಡ್ಬೋದಿತ್ತಲ್ಲ, ಯಾಕೆ ವೀಸಿಂಗ್ ಅಂತ ತಗೊಂಡ್ಬಂದ್ರಿ? ಮಾಡರ್ನ್ ಸೈನ್ಸ್ ಏನು ಮಾಡ್ತದೆ ಅಂದ್ರೆ, ನಿಮ್ಗೆ ವೀಸಿಂಗ್ ಬಂದ್ರೆ, ನಿಮಗೆ ಬಂದ್ರೆ ಏನ್ ಕೊಡ್ತದೆ ಅಂದ್ರೆ, ಒಂದು ಮೊಂಟಾಲಿಕ್ ಅಷ್ಟು ಅಥವಾ ಸಿಟ್ರಿಸಿನ್ ಮಾತ್ರೆ ಕೊಟ್ಬಿಟ್ಟು ಅಕ್ಷಿ ಅನ್ನೋದು ನಿಲ್ಸ್ಬಿಡೋದು. ನಿಲ್ಸೋದು ಚಿಕಿತ್ಸೆನ, ಪರಿಹರಿಸೋದು ಚಿಕಿತ್ಸೆನ ಅಲ್ವಾ? ನಿಲ್ಸ್ಬಿಡೋದು. ಇದು ನಿಲ್ಸಿದ ತಕ್ಷಣ ಗಮನಿಸಿ ನೋಡಿ, ಯಾರ್ಯಾರು ಅದನ್ನ ಈ ರೀತಿ ಅಲರ್ಜಿ ಮಾತ್ರ ನಿಲ್ಸ್ಬಿಟ್ಟು ಮೂಗು ನೀರು ಇಳಿಯೋದನ್ನ ಅಥವಾ ಮೂಗು ಅಕ್ಷಿ ಅನ್ನೋದನ್ನ ನಿಲ್ಸಿರೋ ಅವರೆಲ್ಲರಿಗೂ 1-2 ದಿನದಲ್ಲೇ ಸಣ್ಣ ಗುರ್ರನ್ನ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸುಯಿ ಅನ್ನೋ ಸ್ಟಾರ್ಟ್ ಆಗುತ್ತೆ. ಅದನ್ನ ನಿಲ್ಸಿದ್ದಲ್ಲ, ಇದನ್ನ ಹೋಗಿಸಿದ್ದಲ್ಲ, ಇದನ್ನ ಇಲ್ಲಿ ಕಳಿಸಿದ್ದು. ಸೊ ಕಾಯಿಲೆ ಒಳಗೆ ಕಳಿಸ್ಬೇಕಾ, ಹೊರಗೆ ಕಳಿಸ್ಬೇಕಾ? 5-5 ವರ್ಷ 10 ವರ್ಷ ಇದನ್ನೇ ಕೆಲಸ ಮಾಡ್ಕೊಂಡ್ ಬಂದ್ರೆ ಪರ್ಮನೆಂಟ್ ಆಗಿ ಅಸ್ತಮ ಆಗಲ್ಲೇನ್ರಿ? ಪರ್ಮನೆಂಟ್ ವೀಸಿಂಗ್ ಆಗಲ್ವಾ? ಇದನ್ನ ಹೆಂಗೆ ಚಿಕಿತ್ಸೆ ಅಂತ ಹೇಳ. ನಾನು ಶಿವಮೊಗ್ಗದಲ್ಲಿ ಒಬ್ಬ ಪೀಡಿಯಾಟ್ರಿಷಿಯನ್ ಇದ್ರು. ಇದಕ್ಕಿಂತ ಬೆಸ್ಟ್ ಮೆಡಿಸಿನ್ ಇಲ್ಲ, ಇನ್ಹೇಲರ್ ಇಸ್ ದ ಬೆಸ್ಟ್. ಮಾತ್ರೆ ನುಂಗಿರೆ ಮಾತ್ರ ಸ್ಟಿರಾಯ್ಡ್ ಇರ್ತದೆ, ಇನ್ನೊಂದು ಸಮಸ್ಯೆ ಆಗುತ್ತೆ, ಇನ್ಹೇಲರ್ ಇಸ್ ದ ಬೆಸ್ಟ್ ಅಂತ. ಸೊ ಪೇಷಂಟ್ ಎಲ್ಲ ಅದನ್ನ ಹೇಳಿದ್ರು, ಸರ್ ಮಾತ್ರೆಗಿಂತ ಇನ್ಹೇಲರ್ ಬೆಸ್ಟ್ ಅಂತಲ್ಲ ಸರ್, ಹಂಗಾಗಿ ಇನ್ಹೇಲರ್ ತಗೋತೀವಿ. ಕಂಪ್ಯಾರಿಸನ್ ಬೇರೆ ಏನು ಸಿಗ್ಲಿಲ್ಲ ನಿಮಗೆ ಅಂದೆ ನಾನು. ಕತ್ತೆಗಿಂತ ಕುದುರೆ ಬೆಸ್ಟ್ ಸರ್ ಅಂತ ಇವ್ರು ಹೇಳೋದು. ಕುದುರೆಗಿಂತ ಬೆಸ್ಟ್ ಏರೋಪ್ಲೇನ್ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ಯಾಕೆ ಅದ್ರ ಮೇಲೆ ಕುಂಟ್ಕೊಂತ ಹೋಗ್ತೀಯಾ? ಕುದುರೆಗಿಂತ ಬೆಸ್ಟ್ ಏರೋಪ್ಲೇನು, ಕಾಯಿಲೆ ಹಂಗೆ ಹೋಗು ಯಾಕೆ? ಸೊ ಕತ್ತೆಗಿಂತ ಕುದುರೆ ಬೆಸ್ಟ್ ಅಂತ ಸರ್ ಅಂತ ಪೇಷಂಟ್ ಹೇಳ್ದಂಗೆ. ಸೊ ಈ ಮಾತ್ರೆ ಕಂಪೇರ್ ಮಾಡಿ ಇನ್ಹೇಲರ್ ಒಳ್ಳೇದು ಅಂತ, ಈ ಮಾತ್ರೆ ಕಂಪೇರ್ ಮಾಡಿ ಇನ್ಹೇಲರ್ ತುಂಬಾ ಒಳ್ಳೇದು ಅಂತ ಹೇಳೋದು. ಮಾತ್ರೆ ಕಂಪೇರ್ ಮಾಡಬೇಡ, ಕಾಯಿಲೆ ಇಲ್ಲದೆ ಇರೋರಿಗೆ ಕಂಪೇರ್ ಮಾಡು. ಅವ್ರಿಗೆ ಯಾವ್ದು ಬೆಸ್ಟ್, ಇನ್ಹೇಲರ್ ಅಥವಾ ಕಾಯಿಲೆ ಇಲ್ದಂಗೆ ಇರೋದು? ಕಾಯಿಲೆ ಇಲ್ದಂಗೆ ಇರೋದು ಬೆಸ್ಟ್ ಅಲ್ವಾ? ಔಷಧಿ ಇಲ್ದಂಗೆ ಇರೋದು ಬೆಸ್ಟ್ ಅಲ್ವಾ? ಸೊ ಕಂಪ್ಯಾರಿಸನ್ ಯಾವ್ದ್ರ ಜೊತೆ ಮಾಡ್ಬೇಕು ನಾವು? ಆರೋಗ್ಯವಂತರ ಜೊತೆ ಮಾಡ್ಬೇಕಾ? ಒಬ್ಬ 35% ಮಾರ್ಕ್ಸ್ ತಗೊಂಡಿದ್ದ, ಒಬ್ಬ 36 ತಗೊಂಡ. 35ಕ್ಕಿಂತ ಒಳ್ಳೆನೋ ಅವನು ಬೆಸ್ಟು ಇಲ್ಲ ಅಂತಲ್ಲ. 100 ಬಂದವ್ರು ನೋಡು ಫಸ್ಟ್, ಇನ್ಯಾಕೆ 35 ಬಂದವ್ರು ನೋಡಿದ್ಯಾ ಅಂತ. ಸೊ ಅಸ್ತಮಾ ಅಥವಾ ಎಪಿಸೋಡ್ ಇದನ್ನು ತಂದ್ಕೊಂಡಿದ್ದು ಇಲ್ಲಿಂದ ಅಂದರೆ, ನಾವು ಇಲ್ಲಿ ಅಕ್ಷಿ ಅನ್ನೋ ಸ್ನೀಸಿಂಗನ್ನು ಅಥವಾ ಮೂಗಲ್ಲಿ ನೀರು ಇಳಿಯೋದನ್ನು ಅಥವಾ ಮೂಗು ಕಡ್ತಾ ಬರೋದನ್ನು ಸರಿಯಾಗಿ ನಿಯಂತ್ರಣ ಮಾಡದೇ ಇದ್ದಿದ್ದಕ್ಕೆ ಅಥವಾ ಕೆಟ್ಟದ ನಿಯಂತ್ರಣ ಮಾಡಿದ್ದಕ್ಕೆ ಒಂದು ಮಾತ್ರೆ ಹಾಕೊಂಡ್ಬಿಟ್ಟು ಅದನ್ನು ಸಪ್ರೆಸ್ ಮಾಡಿಬಿಡೋದು. ಹೀಗೆ ಮಾಡ್ಕೊಂಡಿದ್ದಕ್ಕೆ ಇವತ್ತಿದು ಬಂದಿರೋದು. ಏನಾಗುತ್ತೆ ಅಂತ ನೋಡೋಣ. ಈಗ ಅಸ್ತಮಕ್ಕೆ ಇನ್ಹೇಲರ್ ಕೊಡ್ತಾ ಇದ್ದೀವಿ, ಇನ್ನೇನೋ ಕೊಡ್ತಾ ಇದೀವಿ. ಏನು ಕೊಡ್ತಾ ಇದೀವಿ? ಇನ್ಹೇಲರ್ ಅಂದ್ರೆ ಏನು ಕೆಲಸ ಮಾಡುತ್ತೆ? ಅಸ್ತಮಾ ಅಂದ್ರೆ ಏನು ಅಂತ ನೋಡೋಣ. ಇಲ್ಲಿ ಉಸಿರು ನಾಳ ಇದೆ, ಅದು ಇಷ್ಟು ದಪ್ಪ ಇರಬೇಕು. ಗಾಳಿ ಹೋಗಿ ಬರ್ಬೇಕಲ್ಲ, ಗಾಳಿ ಹೋಗಿ ಬರ್ಬೇಕು ಅಂದ್ರೆ ಇಷ್ಟು ದಪ್ಪನಾಗಿದೆ. ಈಗ ಅದು ಊದ್ಕೊಂಡ್ಬಿಟ್ಟಿದೆ ಒಳಗಿನಿಂದ, ಹೊರಗಿನಿಂದ ಅಲ್ಲ. ಒಳಗಿನಿಂದ ಊದ್ಕೊಂಡ್ಬಿಟ್ರೆ ಏನಾಗುತ್ತೆ? ಪೈಪ್ ಸಣ್ಣದಾಯ್ತಾ? ಪೈಪ್ ಸಣ್ಣದಾದ ತಕ್ಷಣ ಗಾಳಿ ಹೋಗಿ ಜಾಗ ಸಾಕಾಗ್ತಿಲ್ಲ. ಇದು ಅಸ್ತಮ, ಇದು ಬ್ರಾಂಕೈಟಿಸ್ ಪ್ರಾರಂಭದಲ್ಲಿ, ಆಮೇಲೆ ಅಸ್ತಮ ಅಟ್ಯಾಕ್ ಆಗುತ್ತೆ. ಸೊ ಅದು ಸಣ್ಣದಾಗಿತ್ತು. ಈ ಸಣ್ಣದು ಯಾಕಾಯ್ತು ಅನ್ನೋ ಪ್ರಶ್ನೆ ಬೇಕು. ಸಣ್ಣದು ಯಾಕಾಯ್ತು ನಂಗೆ ಗೊತ್ತಿಲ್ಲ, ನಾನು ಇದನ್ನ ಹೇಗಾರು ಮಾಡಿ ಅಗಲ ಮಾಡ್ತೀನಿ ಅಂತ ಔಷಧಿ ಮಾಡೋದು. ಇದು ಪ್ರತಿ ಮೆಡಿಸಿನ್ ಹಿಂಗೆ ಇರೋದು ಅಲೋಪತಿಲಿ. ಪ್ರತಿ ಮೆಡಿಸಿನ್ ಸಣ್ಣದು ಯಾಕಾಯ್ತು ಗೊತ್ತಿಲ್ಲ. ಮತ್ತೆ ಏನು ಮಾಡ್ತೀನಿ ಅಂದರೆ, ಇದು ಸ್ವಲ್ಪ ಅಗಲ ಮಾಡ್ತೀನಿ, ಉಸಿರಾಡಕ್ಕೆ ಈಸಿ ಆಗುತ್ತೆ. ಒಪ್ಕೊಳ್ಳೋಣ, ಯಾಕೆ ಅಲ್ಲಿ ನಿಂತಿ ಅಂತೀನಿ ನಾನು. ಈಗ ಅಗಲ ಮಾಡ್ದೆ, ಈಗ ಅಟ್ಯಾಕ್ ಬಂದಿತ್ತು, ಅಗಲ ಮಾಡಿಬಿಟ್ಟು ಒಪ್ಕೊಳ್ಳೋಣ, ಸದ್ಯಕ್ಕೆ ಸೇವ್ ಮಾಡಿದೆಪ್ಪ ಲೈಫನ್ನು. ಅದನ್ನೇ ಯಾಕೆ ಮಾಡ್ತಾ ಇದೀಯಾ? ಮತ್ತೆ ಬರಲಿ, ಮತ್ತೆ ಔಷಧಿ ಮಾಡಿ ಅಗಲ ಮಾಡ್ತೀನಿ, ಮತ್ತೆ ಬರಲಿ, ಮತ್ತೆ ಔಷಧಿ ಯಾಕೆ ಅಗಲ ಮಾಡ್ತೀನಿ, ಈ ವ್ಯಾಪಾರ ಯಾಕೆ ಮಾಡ್ತೀನಿ ಅಂತೀನಿ ನಾನು. ಓಕೆ, ಮಾಡರ್ನ್ ಸೈನ್ಸ್ ಇದನ್ನ ತೋರಿಸ್ತಾ ಇದೆ. ಮತ್ತೆ ಬಂತ ಮತ್ತೆ ಔಷಧಿ ಮಾಡು,
ಮತ್ತೆ 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 ಔಷಧಿ ಮಾಡು. ಇದನ್ನ ಯಾಕೆ ಪರ್ಮನೆಂಟ್ ಹೋಗಿಸ್ತಿಲ್ಲ ಗೊತ್ತಿಲ್ಲ ನಂಗೆ ಅದು ಗೊತ್ತಿಲ್ಲ. ಗೊತ್ತಿರೋದೇನು ಅಂದರೆ ಇದನ್ನ ಅಗಲ ಮಾಡೋಕೆ ಅಷ್ಟೇ ಗೊತ್ತಿದೆ, ಇದನ್ನ ಅಷ್ಟೇ ಮಾಡ್ತೀನಿ, ಪ್ರತಿ ಡಿಸೀಸ್ಗೂ ಇದನ್ನೇ ಮಾಡ್ಕೊಂಡು ಹೋಗೋದು. ಸೊ ಯಾಕೆ ಅಗಲ ಆಯ್ತಲ್ಲಿ ಅಥವಾ ಒಳಗಡೆ ಊತ ಯಾಕೆ ಬಂತು ಅಂತ ನಾನು ಹೇಳ್ತೀನಿ. ಈ ಉಸಿರುನಾಳ ಇದೆಲ್ಲ, ಇದ್ರೊಳಗೆ ಗಾಳಿ ಹೋಗಬೇಕು. ನೀವು ಬಾಯಿ ತಗೊಂಡು ಉಸಿರಾಡ್ತಾ ಹೋಗಿ 2 ನಿಮಿಷ ಉಸಿರಾಡಿದ್ರೆ ಬಾಯಿ ಒಣಗೋಗುತ್ತೆ. ಒಣಗುತ್ತಾ? ಆ ಒಣಗಬಾರ್ದು ಅಂತ ಹಸಿ ಇಟ್ಕೊಳ್ಳೋ ಜಾಗ ಅದು. ನಮ್ಮ ಬಾಯಿ ಎಂದು ಒಣಗಲ್ಲ, ಮೂಗು ಕೂಡ ಒಣಗಲ್ಲ, ಮೂಗು ಉಸಿರುನಾಳ ಇದೆಲ್ಲ ಒಣಗಲ್ಲ. ಗಾಳಿಗೆ ಇರೋ ಗುಣ ಏನು ಗೊತ್ತಾ, ಕೆಸರನ್ನ ನೀರನ್ನ ಕಲಸಿ ಇಲ್ಲಿ ಇಟ್ಬಿಟ್ರೆ ಗಾಳಿ ಬರೋ ಜಾಗದಲ್ಲಿ ಇಟ್ಬಿಡೋಣ, ಬಿಸಿಲು ಬೇಡ ಏನು ಬೇಡ, ಸ್ವಲ್ಪ ಒಂದು ದಿನ ಕಳೆದ್ರೆ ಅದು ಒಣಗೋಗುತ್ತೆ. ಅಲ್ಲಿರೋ ನೀರೆಲ್ಲ ಗಾಳಿ ಹೀರ್ಕೊಂಡು ಹೋಗುತ್ತೆ. ಸೊ ಗಾಳಿಯ ಗುಣ ಏನು ಅಂದ್ರೆ ಒಣಗಿಸೋದು. ಇದನ್ನ ಆಯುರ್ವೇದ ಸ್ಪಷ್ಟವಾಗಿ ಹೇಳುತ್ತೆ. ವಾತದ ಗುಣ ಏನಂದ್ರೆ ರೂಕ್ಷ ಅಂತ. ರೂಕ್ಷ ಅಂದ್ರೆ ಒಣಗೋದು. ವಾತದ ಗುಣವೇ, ಗಾಳಿಯ ಗುಣವೇ ಒಣಗಿಸೋದು. ಈ ಮೂರು ಗಾಳಿ ಅಂತ ಬಂದಾಗ ನೋಡಿ, ಬಟ್ಟೆ ಸುಮ್ಮನೆ ಹಿಂಗೆ ಹಾಕಿ 5 ನಿಮಿಷ ತೆಗಿರಿ ಒಣಗಿರ್ತದೆ. ಡಿಸೆಂಬರ್ ಜನವರಿಯಲ್ಲಿ ನೀವು ಹಾಕಿ ನೋಡಿ, ಸುಮ್ಮನೆ ಒಣಗಿಬಿಡ್ತದೆ ಮೂರು ಗಾಳಿ ಅಂತ ಬಂದರೆ, ಜನವರಿ ಆ ಟೈಮಲ್ಲಿ. ಯಾಕೆಂದರೆ ಆ ಗಾಳಿಗೆ ಅಷ್ಟು ಒಣಗಿಸೋ ಗುಣ ಇರ್ತದೆ. ಈ ಒಣಗಿಸ್ತಾ ಇರ್ತಲ್ಲ, ಇದನ್ನು ಹಸಿ ಮಾಡಬೇಕು ಅಂತ ಇದ್ರ ಗುಣ. ಹಸಿ ಮಾಡಬೇಕು. ಎಷ್ಟು ಹಸಿ ಮಾಡಬೇಕು? ಅದಕ್ಕೊಂದು ಲಿಮಿಟ್ ಇದೆ. ಈ ಹಸಿ ಮಾಡಿದ ಮೇಲೆ ಇದು ನಿಮಗೆ ಇನ್ನೊಂದು ಅರ್ಥ ಹೆಂಗೆ ಹೇಳ್ತೀನಿ. ಈ ವೆಹಿಕಲಲ್ಲಿ ಆಯಿಲ್ ಇದೆ, ಇಂಜಿನ್ನಲ್ಲಿ ಗೇರ್ ಆಯಿಲ್ ಇದೆಯಾ, ಇದನ್ನೊಂದು ಟೈಮ್ ಆದಮೇಲೆ ತೆಗಿತೀವಿ ಆಯಿಲನ್ನು. ಮತ್ತು ಆಯಿಲ್ ಇತ್ತಲ್ಲ, ಮತ್ತೆ ಯಾಕೆ ತೆಗೆದು ಹೊಸದು ಹಾಕ್ತೀರಿ? ನೀವು ಹೇಳಿ ಯಾಕೆ ಹಾಕ್ತೀರಿ? ಈಗಿರೋ ಆಯಿಲನ್ನು ತೆಗೆದು ಬಿಡೋದು, ಹೊಸದು ಆಯಿಲ್ ಹಾಕೋದು. ಏನಾಗಿತ್ತು ಆಯಿಲ್ ಅಲ್ಲಿದೆ ಅಲ್ಲ, ಮೊದಲು 1 ಲೀಟ್ರ್ ಹಾಕಿದ್ರಿ, ಈಗಲೂ 1 ಲೀಟ್ರ್ ಹಂಗೆ ಇದೆ. ಏನಾಗಿತ್ತು ಅಂದರೆ ಅದ್ರದ್ದು ಜಿಡ್ಡು ಹೋಗಿದೆ ಅಂತ. ಲೂಬ್ರಿಕೇಶನ್ ಅದನ್ನು ಸಾಫ್ಟಾಗಿ ಮೂವ್ ಆಗಬೇಕಲ್ಲ. ಆಯಿಲ್ ಹಚ್ಕೊಂಡ್ರೆ ಕೈ ಸಾಫ್ಟ್, ಆ ಸಾಫ್ಟ್ ಮೂವ್ ಆಗುವಂಥದ್ದು ಅಂಶ ಹೋಗ್ಬಿಟ್ಟಿದೆ. ಆಯಿಲ್ ಇದೆ ಬಟ್ ಅದು ಜಿಡ್ಡು ಇಲ್ಲ, ಅದಕ್ಕೆ ಒಣಗೋಗಿದೆ, ಅದು ಪಿಸ್ಟನ್ ಹಾಳಾಗುತ್ತೆ ಇಂಜಿನ್ದು. ಹಾಗಾಗಿ ಅದನ್ನ ತೆಗೆದುಬಿಟ್ಟು ಹೊಸ ಆಯಿಲ್ ಹಾಕೋದು. ಇಲ್ಲೂ ಅಂಥದ್ದೇ. ಇಲ್ಲಿ ಗಾಳಿ ಹೋದ ತಕ್ಷಣ ಇಲ್ಲಿರೋ ಹಸಿ ಒಣಗಿ ಗಟ್ಟಿ ಆಗುತ್ತೆ. ಮೂಗಲ್ಲಿ ಹಕ್ಕಳಿ ಬರುತ್ತೆ ನೋಡಿ, ಗಟ್ಟಿ ಬರುತ್ತೆ. ಹಂಗೆ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ ಅದು. ಹಂಗೆ ಗಟ್ಟಿ ಆದ್ರೆ ಸತ್ತ ಹೋಗ್ತೀವಿ ನಾವು. ಒಳಗಡೆ ಇಲ್ಲೆಲ್ಲ ಗಟ್ಟಿ ಆದರೆ ಹೌದಲ್ಲ, ಹಿಂಗೆ ಮೂಗು ಒಣಗಿದಂಗೆ ಇಲ್ಲೆಲ್ಲ ಒಣಗಿದ್ರೆ ಅದಕ್ಕೆ ಏನು ಮಾಡಬೇಕದು ರಿಪ್ಲೇಸ್ ಮಾಡಬೇಕು ಸಡನ್ನಾಗಿ. ಅಲ್ಲಿ ಬಂದಿರುವಂಥದ್ದು ಹಸಿತನನ ಬ್ಲಡ್ ಎಳ್ಕೊಳ್ತದೆ, ಹೊಸದನ್ನು ಕೊಡ್ತದೆ. ಸೊ ಇಂಜಿನ್ ಆಯಿಲನ್ನು ತೆಗೆದುಬಿಟ್ಟು ಹೊಸದು ತುಂಬೋದು. ನಿರಂತರವಾಗಿ ಹಾಕುತ್ತಿರ್ಬೇಕು. ಇದು ಎಲ್ಲಿ ವಾಯು ಬರ್ತಾ ಇರ್ತದೋ ಅಲ್ಲಿ ಇಂಜಿನಲ್ಲಿ ಹೊಸ ಇಂಜಿನ್ ಆಯಿಲ್ ಬರಬೇಕು, ಕೆಲಸ ಮಾಡಬೇಕು. ಇದು ಹೋಗ್ತಿರ್ಬೇಕು, ಮತ್ತೆ ಹೊಸದು ಬರ್ತಾನೆ ಇರಬೇಕು. ಇದು ಇಲ್ಲಿ ನಡೀತಾ ಇರೋ ಕೆಲಸ. ಬರ್ತಾ ಇರ್ತದೆ, ಅದು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಹಾಗಾಗಿ ನಾವು ಬದುಕಿದ್ದೀವಿ. ಅಕಸ್ಮಾತ್ ಬಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದರೆ ಅಷ್ಟೊತ್ತಲ್ಲಿ ಮೂಗು ಒಣಗದಂಗೆ ಇಲ್ಲಿ ಹಿಂಗೆ ಹಿಕ್ಕಿ ಬರುತ್ತೆ, ಹಂಗೆಲ್ಲ ಹಿಕ್ಕಿ ಬಂದ್ರೆ ಸತ್ತ ಹೋಗ್ತಾನೆ ನಾವು. ಹಂಗಿಲ್ಲ ವ್ಯವಸ್ಥೆ, ಕಂಟಿನ್ಯೂಸ್ ಅದು ಫ್ಲೋ ಇರ್ತದೆ. ಸೊ ಹಸಿ ಅಂಶ ಕೊಡ್ತಾನೇ ಇರ್ತದೆ ಶರೀರಕ್ಕೆ. ಈ ಹಸಿ ಅಂಶ ಕೊಡೋದಿದೆಯಲ್ಲ, ಅದು ಕೊಡ್ತು ಬ್ಲಡ್ ವಾಪಸ್ ಎಳ್ಕೊಂಡು ಹೋಗ್ಲಿಲ್ಲ. ಈಗ ಊತ ಬಂದ್ಬಿಡ್ತದೆ, ಅದನ್ನ ಎಳ್ಕೊಂಡು ಹೋಗ್ಬೇಕಾಗಿತ್ತು. ಬ್ಲಡ್ಗೆ ಆ ಎಳ್ಕೊಂಡು ಹೋಗೋ ಸಾಮರ್ಥ್ಯ ಕಮ್ಮಿ ಆಗಿತ್ತು. ಸೊ ವಾಪಸ್ ಎಳ್ಕೊಂಡು ಹೋಗ್ಬೇಕು ಅದನ್ನು. ಸೊ ವಾಪಸ್ ಎಳ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಏನಾಯ್ತು, ಮೂಗಲ್ಲಿ ಫಸ್ಟ್ ಈಗ 5 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ಸ್ನೀಸಿಂಗ್ ಬಂತಲ್ಲ, ಅದನ್ನ ಹೇಳ್ತೀನಿ. ಇಲ್ಲೂ ಕೂಡ ಊತ ಬಂದ್ಬಿಟ್ಟಿದೆ ಒಳಗೆ, ಮೂಗೊಳಗೆ. ಅದನ್ನ ರಕ್ತ ಎಳ್ಕೊಂಡು ಹೋಗ್ಬೇಕಿತ್ತು, ವಾಪಸ್ ಎಳ್ಕೊಂಡು ಹೋಗ್ಲಿಲ್ಲ. ಇಳಿಬೇಕದು. ಇನ್ನು ಇಳಿಲಿಲ್ಲ ಅಂದ್ರೆ ಅಕ್ಷಿ ಅಂತ ಹಾಕ್ಯಾರ ಇಳಿಬೇಕು. ಸೊ ಅದನ್ನು ಹಿಂಗೆ ಹೋಗ್ಲಿದ್ರೆ ಹಿಂಗಾರು ಹೊರಗೆ ಹಾಕತ್ತೆ. ಇಲ್ಲೂ ಅಷ್ಟೇನೆ, ಇಲ್ಲಿ ಬ್ರಾಂಕಲ್ ಇದರಲ್ಲೂ ಅಷ್ಟೇನೆ. ಈ ಊತ ಬಂದ್ಬಿಟ್ಟಿದೆ, ಇದು ರಕ್ತ ಎಳ್ಕೊಂಡು ಹೋಗ್ಲಿಲ್ಲ, ಇನ್ನೇನಾಗಬೇಕದು? ಉಸಿರಾಡ ಕಷ್ಟ ಅಂತ ಒದ್ದಾಡ್ತಾರೆ. ಸುತ್ತಮುತ್ತ ಗಾಳಿ ಇದ್ರೆ ನಮ್ಗೆ ಎಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆವಾಗ ಅಲೋಪತಿ ಸೈನ್ಸ್ ಬಂದು ನಿಂತ್ಕೋತದೆ, ನಾನು ಇದನ್ನು ಅಗಲ ಮಾಡಿಬಿಡ್ತೀನಿ ಅಂತ. ಆಯುರ್ವೇದ ಹೇಳ್ತದೆ ಇದನ್ನು ಅಲ್ಲಿ ಊತ ಆಗದಂಗೆ ನೋಡ್ಕೋತೀನಿ ಅಂತದ್ದು. ಊತ ಆಗದಂಗೆ ನೋಡ್ಕೊಳ್ಳೋದು ಭಾಳ ಸುಲಭ. ಅದ್ರ ಮೂಲ ಎಲ್ಲಿದೆ ಅಂದರೆ ಡಿಯೋಡಿನಮ್ಮಲ್ಲಿದೆ. ಡಿಯೋಡಿನಮ್ ಅಂದರೆ ಕರುಳಿನ ಆರಂಭಿಕ ಭಾಗ. ಜಠರ ಆದಮೇಲೆ ಪ್ರಾರಂಭದಲ್ಲಿ ಆರಂಭಿಕ ಭಾಗದಲ್ಲಿ ಡಿಯೋಡಿನಮ್ ಅಂತ ಇದೆ. ಆ ಡಿಯೋಡಿನಮ್ ಪಾರ್ಟಲ್ಲಿ ಇಲ್ಲಿರ್ತಕ್ಕಂಥ ಆ ಊತವನ್ನು ಹೀರ್ಕೊಳ್ಳೋ ಪಾರ್ಟ್ ಇಲ್ಲಿದೆ. ಇದನ್ನು ಹೇಳಿದರೆ ಹಾಸ್ಯಾಸ್ಪದ ಅಂತ ಮಾತಾಡ್ತಾರೆ. ನಾನು ಅವಾಗ ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಇಲ್ಲಿಂದ ಡೆಲ್ಲಿಗೆ ಹೋಗೋ ತನಕ ರೈಲ್ವೆ ಹಳಿ ಹಾಕಿದ್ದಾರೆ. ಒಂದು ಹಳಿ ತೆಗೆದು ಬಿಡೋದು, ಟ್ರೈನ್ ರೈಲ್ವೆ ಮುಟ್ಟುತ್ತಾ ಇಲ್ಲ, ಅಲ್ಲೇ ಬಿದ್ದೋಗ್ಬೇಕಲ್ಲ. ಇಡೀ ಎಲ್ಲದೂ ಇದೆ, 1% ಅಷ್ಟೇ. ಸೊ ಇದು ಸಮಸ್ಯೆ ಇದೆ. ಸೊ ಡೆಲ್ಲಿ ಮುಟ್ಟಬೇಕಾಗಿದ್ದು ನಮ್ಮ ಉದ್ದೇಶ ಇರೋದು ಅಲ್ವಾ. ಜೀವನ ಪೂರ್ತಿ ಮುಗಿಬೇಕು, 100 ವರ್ಷ ಇದ್ದು ಆರೋಗ್ಯ ಮುಗಿಬೇಕಿರೋ ನಮ್ಮ ಉದ್ದೇಶ ಇರೋದು. ಇಲ್ಲೆಲ್ಲ ಒಂದು ಸಣ್ಣ ಹಳಿ ಕತ್ತರಿಸಿದ್ರು ಜೀವನ ಮಧ್ಯಕ್ಕೆ ಮುಗಿದೋಗ್ತದೆ. ಹಾಂ ಹೌದಲ್ವ, ಸಿಗಿ ಹೋಗ್ತದೆ. ಸೊ ಹುಡುಕ್ಬೇಕದು ರೀಸನ್ ಏನು ಅಂತ, ಟ್ರ್ಯಾಕ್ ಚೇಂಜ್ ಮಾಡಬೇಕು. ಸೊ ಈ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಇನ್ನೊಂದಕ್ಕೆ ಹೋಗ್ಬೇಕಿತ್ತು. ಹೌದಾ, ಟ್ರ್ಯಾಕ್ ಚೇಂಜ್ ಮಾಡೋಕ್ಕೆ ಸ್ಟೀರಿಂಗೇ ಇಲ್ಲ ರೈಲ್ಗೆ. ನಿಮ್ದು ಆಯುರ್ವೇದ ರೈಲ್ಗೆ ಸ್ಟೀರಿಂಗೇ ಇಲ್ಲ ತಿರುಗಿಸೋಕ್ಕೆ. ಅಪ್ಪ ಅಲ್ಲಿರಲ್ಲ ಸ್ಟೀರಿಂಗ್ ಮರ, ಈ ಹಳಿಲಿ ಇರ್ತದೆ, ಇಲ್ಲಿ ತಿರ್ಗೋದು ಕೆಳಗೆ. ಡ್ರೈವರ್ ಸುಮ್ಮನೆ ಓಡಿಸ್ಕೊಂಡು ಹೋದ್ರೆ ಸಾಕು, ಹಳಿ ಹಿಂಗಿದ್ದು ಹಿಂಗೆ ತಿರುಗಿಸ್ಬಿಟ್ರೆ ಸಾಕು, ಹಿಂಗೆ ಹೋಗುತ್ತೆ ಅಂತ ನಾವು ಹೇಳಿದರೆ ಅದು ಹೆಂಗಿರೋಕ್ಕೆ ಸಾಧ್ಯ? ಸ್ಟೀರಿಂಗ್ ಬೇಕಲ್ಲ, ಅದು ಹೆಂಗಿರೋಕ್ಕೆ ಸಾಧ್ಯ? ಈ ಔಷಧಿ ಕೊಟ್ಟಿದ್ದನ್ನು ಅಗಲ ಮಾಡಬೇಕಲ್ಲ. ಡಿಯೋಡಿನಮಲ್ಲಿ ಯಾಕಿರ್ತದೆ ನೋಡು. ಸ್ವಲ್ಪ ಒಂದು ಸಣ್ಣ ಔಷಧಿ ಕೊಟ್ಟು ನೋಡು, 2 ನಿಮಿಷ ಸಾಕು ಆಯುರ್ವೇದದಲ್ಲಿ. 2 ನಿಮಿಷ ಹಿಂಗೆ ಪೌಡರ್ ನಿಂಗೆ ಬಾಯಲ್ಲಿ ಹಾಕಿದ್ರೆ ಅದು ಹಿಂಗೆ ಹೊಟ್ಟೆ ಮುಟ್ತಿದ್ದಂಗೆ ವಿಜಿಂಗ್ ಕಮ್ಮಿ ಆಗುತ್ತೆ. ನಿಂಗೆ ಪಫ್ ಹೊಡ್ಕೊಳೋದಕ್ಕಿಂತ ಫಾಸ್ಟಾಗಿ ಕಮ್ಮಿ ಆಗುತ್ತೆ. ಯಾಕೆ ಬೆಸ್ಟ್ ಅಂತ ಹೇಳ್ಬೋದು. ಕಂಪೇರ್ ಮಾಡಬೇಡಿ, ವಿಷಯಕ್ಕಿಂತ ಕಂಪೇರ್ ಮಾಡೋದು, ಅದು ವಿಷಯನೇ ಅದು. ಯಾಕೆ ಇನ್ನೆಲ್ಲರ ವಿಷಯ ಅಂತ ಉದಾಹರಣೆ ಕೊಡ್ತೀವಿ. ಒಂದು ರೈಲ್ ಹಳಿ, ಒಂದು ಹಳಿ, ಇದಕ್ಕಿಂತ ಅದು ಬೆಸ್ಟ್ ಅಂದ್ರೆ ಏನು ಹೇಳ್ಬೇಕು? ಸತ್ಯ ಹೋಗ್ತೀವಿ ಅಲ್ಲಿ ಹೋದ್ರೆ, ಆ ಹಳಿಲಿ ಹೋದ್ರೆ ಸತ್ಯ ಹೋಗ್ತೀವಿ ನಾವು. ಸೊ ಇಲ್ಲ ಏನೋ ಮ್ಯಾನೇಜ್ ಮಾಡಿಬಿಟ್ಟು ಅಲ್ಲಿ ಏನೋ ಒಂದು ಸಪೋರ್ಟ್ ಕೊಟ್ಬಿಟ್ಟು ಪಾಸ್ ಮಾಡ್ತೀನಿ ಅಂತಂದ್ರೆ ಬರಲ್ಲ ಸರ್. ಹೀಗೆ ಅದು ಹಂಗಿಲ್ಲ. ಅದು
ಇನ್ಹೇಲರ್ ತುಂಬ ಲಿಮಿಟೇಷನ್ ಮತ್ತು ಬಳಸಬಾರ್ದಾ ಅಂದರೆ ಉಸಿರುಗಟ್ಟಿಗೆ ಸಾಯ್ತೀವಿ ಅಂದರೆ ಬಳಸಬೇಕು. ಎಮರ್ಜೆನ್ಸಿ ಮಾತ್ರ ಬಳಸುವಂತ ಈಗ ಸದ್ಯಕ್ಕೆ ವ್ಯವಸ್ಥೆ ಹಂಗಿದೆ, ವ್ಯವಸ್ಥೆ ನಂಗೆ ಮಾಡಿಟ್ಟಿರೋದು ಅದು, ಹೌದು. ಎಮರ್ಜೆನ್ಸಿಗೆ ಬಳಸೋಂಥ ವ್ಯವಸ್ಥೆ ಮಾಡಿಟ್ಟಿರೋದು. ಹಂಗಿದ್ದಾಗ ಅದನ್ನು ಮನೇಲಿ ಇಟ್ಕೊಂಡಿರಿ ನಾವು ಅದನ್ನೇ ಹೇಳ್ತೀವಿ. ಇನ್ಹೇಲರ್ ತಂದು ಮನೇಲಿ ಇಟ್ಕೊಳ್ಳಿ, ಒಂದು ವರ್ಷ ಆದ್ರೂ ಅದು ಯೂಸ್ ಆಗಲ್ಲ, ಹಂಗೆ ನೋಡ್ಕೋತೀವಿ ನಾವು. ಎಕ್ಸ್ಪೈರಿ ಆದಮೇಲೆ ತೆಗೆದು ಬಿಸಾಕಿ ಮತ್ತೊಂದು ತಂದು ಇಟ್ಕೊಳ್ಳಿ, ಹಿಂಗೊಂದು 2 ವರ್ಷ ನೋಡ್ಕೊಳ್ಳಿ, ಆಮೇಲೆ ಅದನ್ನು ಡ್ರಾಪ್ ಇಟ್ ಡೌನ್. ಅದೇ ಆಯುರ್ವೇದದಲ್ಲಿ ಆದ್ರೆ ಸರ್ ಎರಡನ್ನೂ ಹೇಳಿ, ನಾನು ಇನ್ನೂ ಹೇಳಿಲ್ಲ. ಓಕೆ, ಏನಾಗಿದೆ ಅಂತ ಹೇಳಿದೆ, ಹೌದು. ಡಿಯೋಡರ್ಮಲ್ ಇದೆ ಅಂತ ಅಷ್ಟೇ ಹೇಳಿದೆ. ಹೆಂಗಿದೆ ಅಂದರೆ ಔಷಧಿ ಕೊಟ್ಟು ನೋಡ್ರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಹೌದು. ಇಲ್ಲಿದೆ ಇಲ್ಲ ಅಂತ, ಇಲ್ಲಿ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನೊಂದೇನೋ ಸೈನ್ಸ್ ಅಲ್ಲ ಅಂತ ಹೇಳೋದಲ್ಲ. ಇಲ್ಲಿ ಇದೆಯೇ ಇಲ್ಲ ಅಂತ ಬಂದು ಪರೀಕ್ಷೆ ಮಾಡಿ ನೋಡ್ಬೇಕು. ಜಸ್ಟ್ ಸಣ್ಣ ಔಷಧಿ ಇಲ್ಲಿ ಕೊಟ್ಟರೆ ಅಲ್ಲಿ ಆಗಿರ್ತದೆ. ಹೆಂಗಾಗಿರ್ತದೆ ಅಂತ ನಿಮ್ಮ ಹಣೆ ಬರ ಕಂಡುಕೊಳ್ಬೇಕಿದ್ರೆ ನಾವು ನಮ್ಮ ಸೈನ್ಸಲ್ಲಿ ಹೇಳ್ತೀನಿ, ನನ್ನ ಸೈನ್ಸಲ್ಲಿ ಆಯುರ್ವೇದದಲ್ಲಿ ಹೇಳ್ತೀನಿ ನಾನು. ಇದು ಸಮಾನ ವಾಯುವಿನ ವಿಕಾರ, ಸಮಾನ ವಾಯು ಅಗ್ನಿ ಸಂಬಂಧಪಟ್ಟಿದ್ದು. ಈ ಔಷಧಿ ಕೊಟ್ಟರೆ ಸಮಾನ ವಾಯು ಮತ್ತು ಅಗ್ನಿ ಟಕ್ಕಂತ ಸರಿಯಾಗುತ್ತೆ, ಅವಾಗ ಅಪಾನ ಅನುಲೋಮನ ಆಗುತ್ತದೆ, ಎಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಂಗೆ ಅರ್ಥ ಆಗಲ್ಲ, ನಾನೇನು ಮಾಡ್ಲದಕ್ಕೆ ಅರ್ಥ ಆಗಲಿಲ್ಲ. ನಿನ್ಗೆ ಅರ್ಥ ಆಗದೆ ಇರೋದಕ್ಕೆ ನನಗೆ ಗೊತ್ತಾಗಿಲ್ಲ ಅಂದರೆ ಹೇಳಿದೆ. ಸೊ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟ ಇದ್ದರೆ ಅದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಈ ಆಳನ್ನೇ ನೋಡಿಲ್ಲ, ಮೇಲೆ ಒಂದು ಪೇಜ್ ಓದ್ಬಿಟ್ಟು, ನೀವು ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಸೊ ಸ್ಟಡೀಸ್ ಆಫ್ ಅದು ಒಂದು ಪೆಥಾಲಜಿ ಇದೆ ಅಂತ ಕಾಲೇಜ್ ಬೋರ್ಡ್ ನೋಡಿಬಿಟ್ಟು ನಾನು ಪೆಥಾಲಜಿ ಡಾಕ್ಟರ್ ಅಂತಂದರೆ ಒಳಗೆ ಹೋಗಬೇಕು, ಅಡ್ಮಿಷನ್ ತಗೋಬೇಕು, ಓದಬೇಕು, ಅದ್ರಿಗೆ ಏನಿದೆ ಗೊತ್ತಾದ್ಮೇಲೆ ಡಾಕ್ಟರ್ ಆಗೋದು. ನಾನು ಬೋರ್ಡ್ ಒಂದು ಕಾಲೇಜ್ ನೋಡಿ ಬೋರ್ಡ್ ಬಂದುಬಿಟ್ರೆ ನಾನು ಆಯುರ್ವೇದ ಅಂತ ಹೆಡ್ಡಿಂಗ್ ನೋಡ್ಬಿಟ್ಟು ಅದು ಸೂಡೋ ಸೈನ್ಸ್ ಅಂತ ಹೇಳೋದಾ? ಯಾವನ ಅಧಿಕಾರ ಕೊಟ್ಟವ್ರಿಗೆ? ಯಾವನ ಅಧಿಕಾರ ಕೊಡ್ತಾನೆ ಸೂಡೋ ಸೈನ್ಸ್ ಅಂತ ಹೇಳೋಕ್ಕೆ? ನೀನು ಮೆಡಿಕಲ್ ಕಾಲೇಜ್ ಅಡ್ಮಿಷನ್ ಆಗಿದ್ರಾ ಡಾಕ್ಟರ್ ಅಂತ ಬರ್ಕೊಳ್ಳೋದಕ್ಕೆ, ಅಥವಾ ಇದಾಗಿದ್ರೆ? ಇಲ್ಲ, ಏನೂ ಆಗಿಲ್ಲ, ಸುಮ್ಮನೆ ಬೋರ್ಡ್ ನೋಡಿ ಬಂದೆ ಸರ್ ನಾನು ಡಾಕ್ಟರ್ ಅಂತ ನೀವು ಹೇಳಿದರೆ ನಿಮ್ಗೆ ಯಾರು ಇದನ್ನು ಕೊಡ್ತಾರೆ, ಪರ್ಮಿಷನ್ ಕೊಡ್ತಾರೆ? ಅವ್ನಿಗೆ ಯಾರು ಹೇಳಿದರು ಆಯುರ್ವೇದ ಸೂಡೋ ಸೈನ್ಸ್ ಅಂತ ಹೇಳೋದಕ್ಕೆ, ಎವಿಡೆನ್ಸ್ ಇಲ್ಲ ಅಂತ ಹೇಳೋಕ್ಕೆ? ಸೊ ಇಲ್ಲಿ ಏನು ಕೆಲಸ ಆಗ್ತದೆ ಅಂತ ನಾನು ಮಾತಾಡ್ತೀನಿ. ತುಂಬ ಸಿಂಪಲ್ ಅದು. ರಕ್ತ ಅದನ್ನು ಹೀರ್ಕೊಳ್ಳೋ ಅಲ್ಲಿ ಬಂದಿರೋಂಥ ವೇಸ್ಟನ್ನು ಹೀರ್ಕೋಬೇಕಿತ್ತು. ವೇಸ್ಟ್ ಅಂದರೆ ಈಗ ಬಳಕೆ ಆಗಿದ್ದು ವೇಸ್ಟ್ ಏನಲ್ಲ, ಅದು ಈಗ ಬಳಕೆ ಆಗಿರೋ ಆಯಿಲನ್ನು, ಹಸಿತನನ್ನು ಹೀರ್ಕೊಂಡು ಹೋಗಬೇಕು. ನಮ್ಮ ಬಾಯಲ್ಲಿ ಉಗುಳು ಬರ್ತಾನೆ ಇರ್ತದೆ, ಅದು ಒಳಗೆ ಹೋಗ್ತಾನೆ ಇರ್ತದೆ. ಒಳಗೆ ಹೋಗ್ಲಿದ್ದು ಇಷ್ಟಪ್ಪ ತುಂಬ್ಕೊಳ್ಳಲ್ಲ, ಒಳಗೆ ಬಾಯಲ್ಲಿ ತುಂಬ್ಕೊಂಡು ಬಾಯಿ ಕಟ್ಕೊಳ್ಳಲ್ವ? ಸೊ ಒಳಗೆ ಎಳ್ಕೊಳಕ್ಕೆ ಆಗಲಿಲ್ಲ ಅಂದರೆ ಒಂದು 95 ವರ್ಷ ತಾತನ ನೋಡ್ರಿ, ಅಂಟಂಟಾಗಿರ್ತದೆ ಬಾಯಿ ಅವ್ರಿಗೆ. ಯಾಕೆ ಒಳಗೆ ಎಳ್ಕೊಳಕ್ಕೆ ಆಗಲ್ಲ ಅದ್ರ ಕೈಯಿಂದ, ಅಷ್ಟು ರಕ್ತದಲ್ಲಿ ಅಷ್ಟು ಬಲ ಇರಲ್ಲ. ಹಾಗೆ ಈ ರಕ್ತದಲ್ಲಿ ಬಲ ಇದ್ದಾಗ ನಾವು ಔಷಧಿ ಕೊಟ್ಟರೆ ಇದು ಒಳಗೆ ಎಳ್ಕೊಂಡು ಹೋಗ್ತದೆ, ಇದಕ್ಕೆ ತಕ್ಷಣಕ್ಕೆ ಕ್ಲಿಯರ್ ಆಗುತ್ತೆ, ತಕ್ಷಣಕ್ಕೆ. ಮತ್ತು ಅದು ಪರ್ಮನೆಂಟಾಗಿ ಮಾಡೋಕ್ಕೂ ಬರುತ್ತೆ. ಕ್ಲಿಯರ್ ಪರ್ಮನೆಂಟಾಗಿ ಏನು ಮಾಡಬೇಕು ಅದನ್ನು ಮಾಡೋಕ್ಕೂ ಬರ್ತದೆ. ಅದಕ್ಕೆ ಅದರದೇ ವಾಯು ತುಂಬ ಡ್ರೈ ಆಗಬಾರ್ದು. ವಾತ ಅಂತಿದೆಯಲ್ಲ, ತುಂಬ ಒಣಗಿಬಿಡ್ತು ಅಂದರೆ ಮಳೆಗಾಲದಲ್ಲಿ ವಾಯು ಹೆಂಗಿರ್ತದೆ, ಗಾಳಿ ಹೆಂಗಿರ್ತದೆ, ನೀರಿನ ಇರ್ತದೆ, ಅದರಲ್ಲಿ ತಂಪಾಗಿರ್ತದೆ. ಅದೇ ಜನವರಿಲಿ ಬನ್ನಿ ನೀವು, ಡ್ರೈ ಇರ್ತದೆ ಹೋಲ್ ವೆದರ್, ಹೌದಾ? ಕೈ ಮೈಯೆಲ್ಲ ಹೊಡೆಯಲ್ವಾ? ಯಾಕೆಂದರೆ ವಾತ ಹಂಗಿದೆ ಅಂತ, ಅಟ್ಮಾಸ್ಫಿಯರಿಕ್ ಇದರಲ್ಲಿ ಹ್ಯೂಮಿಡಿಟಿ ತುಂಬ ಹಾಳಾಗಿದೆ ಅಂತ ಅರ್ಥ. ಅವಾಗ ಇದೆಲ್ಲ ಒಣಗುತ್ತೆ. ಸೊ ಆ ವಾಯುನ ನಾವು ಸರಿ ಮಾಡ್ತೀವಿ, ಒಣಗಿಸೋ ಗುಣನ, ಮೂಲನೇ ಸರಿ ಮಾಡೋದು. ವಾಯು ಸರಿ ಮಾಡೋದು ಒಂದು 2 ಪಾರ್ಟ್ ಇದೆ ಅಲ್ಲಿ. ವಾಯು ಸರಿ ಮಾಡಿ ಒಣಗಿಸೋ ಗುಣನ ಕಮ್ಮಿ ಮಾಡೋದು. ಪದೇ ಒಣಗಿಸ್ಬಾರ್ದು, ಅದು ಪದೇ ಒಣಗಿಸಿದ್ರೆ ಸಮಸ್ಯೆ ಬರ್ತಾ ಇರೋದು ಒಂದು ಗುಣ. ಎರಡನೇದು, ರಕ್ತಕ್ಕೆ ಎಷ್ಟು ಬಲ ಕೊಡ್ತೀವಿ ಅಂದರೆ ಬೇಗ ರಿಫಿಲ್ ಮಾಡಿ ವಾಪಸ್ ಬಾ ಅಂತ. ಹೊಸದನ್ನು ರಿಫಿಲ್ ಮಾಡು, ಹಳೆದನ್ನು ಎಳ್ಕೊಂಡು ಬಾ. ಈ ಎರಡನ್ನೂ ಆಯುರ್ವೇದ ಮಾಡ್ತದೆ. ಇದನ್ನು ಮಾಡಿದಾಗ ಅಸ್ತಮಾನ ಸರಿ ಮಾಡೋಕ್ಕೆ ಬರ್ತದೆ. ಈಗ ಲಿಮಿಟೇಷನ್ ಇರುವಂಥ ಮಾಡರ್ನ್ ಸೈನ್ಸ್ ಏನು ಮಾಡುತ್ತೆ ಅಂತ ಹೇಳ್ತೀನಿ. ಲಿಮಿಟೆಡ್ ಸೈನ್ಸ್ ಅದು, ನನಗೆ ಎಷ್ಟು ಗೊತ್ತು ಅನ್ನೋಂಥ ಸೈನ್ಸ್ ಏನು ಮಾಡ್ತದೆ ಅಂತ ಹೇಳ್ತೀನಿ. ಏನು ಮಾಡ್ತದೆ? ಇನ್ಹೇಲರ್ ಕೊಡ್ತೀನಿ, ಇದು ಊತ ಆಗುತ್ತೆ. ಇನ್ಹೇಲರ್ ಏನು ಕೆಲಸ ಮಾಡ್ತದೆ ಅಂತ ನಾನು ಬರ್ತೀನಿ. ಮೊದಲೇ ಮಾಡಬೇಕಾಗಿದ್ದಲ್ಲಿ ಅಕ್ಷಿ ಅಂತ ಸ್ನೀಜಿಂಗ್ ಬಂದಾಗಲೇ ಅದನ್ನು ಸರಿಯಾಗಿ ಸರಿ ಮಾಡಿಬಿಟ್ಟಿದ್ರೆ ಇಲ್ಲಿ ತನಕ ಬರ್ತಿರ್ಲಿಲ್ಲ. ಬಂದು ಬಿಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ, ಅಸ್ತಮಾದವ್ರಿಗೂ ತಂದು ಬಿಟ್ಟಿದ್ದಾರೆ. ಈಗ ನಾನು ಇನ್ಹೇಲರ್ ಕೊಡ್ತೀನಿ. ವರ್ಸ್ಟೆಸ್ಟ್ ಥಿಂಗ್ ಏನಂದರೆ ಸಣ್ಣ ಮಕ್ಕಳಿಗೆಲ್ಲ ತುಂಬ ಬರ್ತಾ ಇರೋದು, ದೊಡ್ಡವರಿಗೆ ಬರಲಿ, ಸಣ್ಣ ಮಕ್ಕಳಿಗೆಲ್ಲ ವೀಜಿಂಗ್ ತುಂಬ ಬರ್ತಾ ಇದೆ. ಈ ಇನ್ಹೇಲರ್ ಕೊಟ್ಟ ತಕ್ಷಣ ಅದು ಇದನ್ನು ದೊಡ್ಡದು ಮಾಡುತ್ತೆ. ಹೆಂಗೆ ದೊಡ್ಡದು ಮಾಡುತ್ತೆ ಅಂದರೆ ಇಲ್ಲಿರೋಂಥ ಕ್ಯಾಲ್ಸಿಯಮನ್ನು ಹೊರ ತೆಗೆದು ಬಿಡುತ್ತೆ. ನಮ್ಮ ಕ್ಯಾಲ್ಸಿಯಂ ಏನು ಹೇಳಿ, ಕ್ಯಾಲ್ಸಿಯಂ ಏನು ಮಾಡುತ್ತೆ? ಟೈಟಾಗಿ ಇಡುತ್ತೆ. ನಮ್ಮ ಮೂಳೆ ಟೈಟಾಗಿರೋದು ಕ್ಯಾಲ್ಸಿಯಂ ಕಾಣ್ತಾನೆ, ಟೈಟಾಗಿ ಇಡ್ತದೆ ಅದನ್ನು. ಇದನ್ನು ಕ್ಯಾಲ್ಸಿಯಮ್ ಲೂಸ್ ಮಾಡಿಬಿಡೋದು, ಅವಾಗ ಇದು ಲೂಸ್ ಆಗುತ್ತೆ. ಗಾಳಿ ಒಳಗೋಯ್ತು. ಸೊ ಗಾಳಿ ಒಳಗೋಯ್ತು ಅಷ್ಟೇ. ಬ್ರಾಂಕೈಟಿಸಿನ ಟ್ರೀಟ್ಮೆಂಟೇ ಅಲ್ಲ ಅದು. ಬ್ರಾಂಕೈಟಿಸಿನ ಮುಟ್ಲೇ ಇಲ್ಲ ನೀವು. ಈ ಕ್ಯಾಲ್ಸಿಯಮನ್ನು ಬಿಟ್ಟು ಅಗಲ ಮಾಡಿದ್ರೆ ಅಷ್ಟೇ. ಈ ಕ್ಯಾಲ್ಸಿಯಮ್ ದಿನ ಅದನ್ನು ಮಾಡ್ತಾ ಹೋಗ್ರಿ, ಏನಾಗುತ್ತೆ? ಇಲ್ಲಿರೋ ಕ್ಯಾಲ್ಸಿಯಮ್ಮು, ಮೂಳೆಯಲ್ಲಿರೋ ಕ್ಯಾಲ್ಸಿಯಮ್ಮು, ಬೆನ್ನಿನ ಮೂಳೆಯಲ್ಲಿ, ಬೆನ್ನು ಹುರಿಯಲ್ಲಿ, ಬಾಡಿಲಿರೋ ಎಲ್ಲ ಕ್ಯಾಲ್ಸಿಯಮ್ಗಳು ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂಳೆಗಳೆಲ್ಲ ತೂತು ಬಿದ್ದು ಹೋಗ್ತವೆ ಮುಂದೆ. ಸೊ ಯಾರಾದ್ರೂ ಒಂದು 10 ವರ್ಷ ಇನ್ಹೇಲರ್ ತೊಗೊಂಡವ್ರು ನೋಡಿ, ಎಲ್ಲ ಮೂಳೆಗಳು ಒಣಗೋಗಿರ್ತವೆ, ಎಲ್ಲ ಜಾಯಿಂಟ್ ಪೇನ್ ಬಂದಿರ್ತವೆ, ಮೂಳೆಗಳು ಸ್ವಲ್ಪ ಹಿಂಗೆ ಇಲ್ಲೆಲ್ಲ ಬಡಿಸ್ಕೊಂಡ್ರೆ ಮುರಿದು ಹೋಗ್ತವೆ. ಅಷ್ಟು ಆಸ್ಟಿಯೋಪೊರೋಸಿಸ್ ಆಗ್ತಾ ಬರ್ತದೆ. ಸೊ ಆಸ್ಟಿಯೋಪೊರೋಸಿಸ್ ಮಾಡುತ್ತಾ ಅಂದ್ರೆ ಹೌದು ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಯಾಕೆ ಕೊಡ್ತೀರಿ ಅಂತ ನಾನು ಪೇಷಂಟ್ ಹೇಳಂಗೆ ಇಲ್ಲ. ನಿಮ್ಮ ಇನ್ಹೇಲರ್ ತೊಗೊಂಡ್ರೆ ಭಾಳ ವರ್ಷ ತೊಗೊಂಡ್ರೆ ಆಸ್ಟಿಯೋಪೊರೋಸಿಸ್ ಆಗುತ್ತೆ ಅಂತ ಗೊತ್ತು, ಆದರೆ ಪೇಷಂಟ್ಗೆ ಹೇಳಂಗಿಲ್ಲ ಅದನ್ನ. ಅಯ್ಯೋ ಈಗ ವೀಸಿಂಗ್ ಬಂದಿದೆ, ಫಸ್ಟ್ ಇದನ್ನು ರಕ್ಷಣೆ ಮಾಡ್ಕೋ. ಹ್ಞೂನಪ್ಪ, ಈಗ ರಕ್ಷಣೆ ಮಾಡ್ಕೊ, ಮುಂದೆ ಅದು ಆಗದಂಗೆ ನೋಡೋಣ. ಸೊ ಇದು ಮಾಡೋದು ಇಷ್ಟೇ. ಇದನ್ನು ಲೂಸ್ ಮಾಡಬೇಕು ಅಂದರೆ ಕ್ಯಾಲ್ಸಿಯಮನ್ನು ಫ್ರೀ ಮಾಡು. ಕ್ಯಾಲ್ಸಿಯಂ ಫ್ರೀ ದಿನ ಫ್ರೀ ಮಾಡಿದರೆ
ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಬಾಡಿಲಿರೋ ಕ್ಯಾಲ್ಸಿಯಮ್ ಹಾಳಾಗುತ್ತೆ. ಅವಾಗ ಎಲ್ಲದೂ ಫ್ರೀ ಆಗುತ್ತೆ. ಫ್ರೀ ಆಗ್ತಾ ಹೋದಾಗ ಮೂಳೆಗಳೆಲ್ಲವೂ ತೂತ್ ಬಿಡ್ತವೆ, ಸವಿಯೋದಲ್ಲ, ತೂತ ಬಿಡುತ್ತೆ, ಬ್ರಿಟಲ್ನೆಸ್ ಬರ್ತಾ ಹೋಗ್ತವೆ. ಹಾಗಾಗಿ ಮೂಳೆಗಳ ಆರೋಗ್ಯ ಕೆಟ್ಟ ಆದ್ಮೇಲೆ, ಪಿಲ್ಲರ್ನ ಆರೋಗ್ಯ ಕೆಟ್ಟ ಮೇಲೆ ಬಿಲ್ಡಿಂಗ್ ಚೆನ್ನಾಗಿರ್ತದೆ ಅಂತ ನೀವು ಡಿಸೈಡ್ ಮಾಡಕ್ ಸಾಧ್ಯನೇ ಇದು ಹಾಗೆ ಆಯ್ತು ಸರ್ ಕತೆ. ಬಿಲ್ಡಿಂಗ್ ಪಿಲ್ಲರ್ಗಳು ಯಾವ್ದು ಮೂಳೆನೇ ತಾನೆ. ಹೌದು. ಪಿಲ್ಲರ್ ಕೆಟ್ಟಾದ್ಮೇಲೆ ಆಯುಷ್ಯ ಏನಾಗುತ್ತೆ, ಬಿಲ್ಡಿಂಗಿನ ಆಯುಷ್ಯ ಇಳಿಯಲ್ವಾ. ಸೊ ಹಿಂಗ್ ಮುಟ್ಟಬಾರ್ದು ಸೈನ್ಸ್. ಇದನ್ನ ಸೈನ್ಸ್ ಅಂತಲೂ ಕರಿಬಾರ್ದು. ಒಪ್ಕೊಳ್ಳೋಣ, ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾರೆ ಅವರು, ತುಂಬಾ ಆಳವಾಗಿ ಅಧ್ಯಯನ ಮಾಡ್ತಾರೆ. ಗೊತ್ತಿಲ್ದಿರೋದು ಏನಂದ್ರೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಮೂಲ ನೋಡ್ತಾ ಇಲ್ಲ. ಇದು ಎಲ್ಲಿಂದ ಬಂತು, ಇಲ್ಲಿ ಎಲ್ಲೋ ಒಂದು ಯಾವ್ದೋ ಒಂದು ಪಾರ್ಟ್ ಇದೆ, ಈ ಪಾರ್ಟ್ ಇಂದ ಸಾವಿರಾರು ಕ್ರಿಮಿಗಳು ಬರ್ತಾ ಇದಾವೆ ಅಂತ ಅನ್ಕೊಳ್ಳೋದು. ಸಾವಿರಾರು ಕೆಮಿಕಲ್ ರಿಲೀಸ್ ಆಗ್ತಾ ಇದೆ. ನಾನು ಕೆಮಿಕಲ್ಗೆ ಔಷಧಿ ಮಾಡ್ತಾ ಕೂತ್ಕೊಳ್ಳೋದು, ಈ ಮೂಲ ಏನು ಮಾಡಂಗೇ ಇಲ್ಲ, ಇದು ಹಂಗೆ ಇಟ್ಕೊಳ್ಳೋದು. ಸೊ ಇಲ್ಲೇನೋ ಮಾಡ್ರಿ ಇನ್ನೇನೋ ಮಾಡ್ತಾನೆ ಇರ್ತದಲ್ಲ. ಹಾಗಾಗಿ ಈ ಅಸ್ತಮಾ ಆಗಲಿ ಇನ್ನೊಂದು ಕಾಯಿಲೆ ಆಗಲಿ ನಾವು ಮೂಲ ಚಿಕಿತ್ಸೆ ಮಾಡಬೇಕು ಮತ್ತು ಹೋಗಿಸ್ಬೇಕು. ಮತ್ತೆ ಆಸ್ಪತ್ರೆ ರಹಿತವಾಗಿ ಮನುಷ್ಯ ಆರಾಮಾಗಿರ್ಬೇಕು. ಅದು ಜೀವನ. ನಿಮ್ಮೂರ ಪೊಲೀಸ್ ಸ್ಟೇಷನ್ ಜಾಸ್ತಿ ಇದೆ ಅಂದ್ರೆ ಏನರ್ಥ? ಕಳ್ಳರು ಜಾಸ್ತಿ ಇದ್ದಾರೆ. ಕೋರ್ಟ್ ಜಾಸ್ತಿ ಇದ್ರೆ ಅನ್ಯಾಯ ಮಾಡೋರು ಜಾಸ್ತಿ. ಆಸ್ಪತ್ರೆ ಜಾಸ್ತಿ ಇದ್ರೆ ರೋಗಿಗಳು ಜಾಸ್ತಿ. ಯಾವ್ದು ಬೇಕು ಹೌದು. ಆಯ್ಕೆ ನಿಮ್ಗೆ. ಮತ್ತೆ ಹೀಗೆ ಇನ್ನಷ್ಟು ಡಿಸೀಸ್ ನೋಡ್ತಾ ಹೋದ್ರೆ ಅದಕ್ಕೆ ಪರಿಹಾರನ ಖಂಡಿತ ಮಾಡ್ಕೊಂಡು, ಮೂಲ ಪರಿಹಾರ ಏನು ಅಂತ ನಾನು ನೋಡ್ತಾ ಹೋಗೋಣ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ನಾವು ವೀಸಿಂಗ್ ಅನ್ನ ಹೇಗೆ, ಒಂದು ಮಾಡರ್ನ್ ಸೈನ್ಸ್ ಹೇಗೆ ನಿವಾರಿಸುತ್ತೆ, ಅದೇ ಆಯುರ್ವೇದ ಹೇಗೆ ನಿವಾರಿಸುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ವಿ. ಇನ್ನಷ್ಟು ಇದೇ ರೀತಿಯ ಮತ್ತಷ್ಟು ಚರ್ಚೆಗಳನ್ನ ಮಾಡ್ತಾ ಹೋಗೋಣ. ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ವಿಶ್ವಾಣಿ ಹೆಲ್ತ್ ಚಾನಲ್.